ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮುನುಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಟೈಮ್ ಬಂದು 10 o'clock ಆಗಿದೆ. ನಾನು ನೋಡೇ ಇಲ್ಲ ಟೈಮ್ನ. ಇವಾಗ 10 o'clock ಆಗೋಗಿದೆ ಆಲ್ರೆಡಿ. ಏನು ಕೆಲಸನೂ ಆಗಿಲ್ಲ. ನೈಟ್ ಅಂತೂ ಅಡುಗೆ ಮನೆಯೂ ಕ್ಲೀನ್ ಮಾಡಿಲ್ಲ, ಬರೀ ತಿಂದಿದ್ದು ಹಂಗೆ ಮೂವಿ ನೋಡ್ಕೊಂಡು ಮಲಗಿದ್ದಾಗಿತ್ತು. ಇನ್ನು ಕೆಲಸ ಅಂತೂ ಏನೂ ಮಾಡಿಲ್ಲ. ಪಾತ್ರೆನೂ ತೊಳೆದಿಲ್ಲ, ಸ್ಟವ್ ಒರೆಸಿಲ್ಲ, ಏನೂ ಇಲ್ಲ, ಹಾಗೇ ಇದೆ. ಇನ್ನು ಇವಾಗ ಕ್ಲೀನ್ ಮಾಡಬೇಕು. ಹಾಲಲ್ಲಂತೂ ಕೇಳೋದೇ ಬೇಡ. ನನ್ನ ಮಗಳು ಬೇಗ ಎದ್ಲು ಅಂದರೆ ಅವತ್ತು ಹಾಲಂತೂ ಅಧ್ವಾನ ಅಂತಲೇ ಅರ್ಥ. ಆ ಥರ ಎಲ್ಲ ಎಳ್ದಾಕಿದ್ದಾಳೆ. ಹಾಗೆ ನೋಡಿ, ಸೈಕಲು, ಸೋಫಾ ಕವರು ಎಲ್ಲ ಎಳ್ದಾಕಿರ್ತಾಳೆ. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ಅವಳಿಗೆ. ಹಾಯ್ ಕರ್, ಹಾಯ್ ಕರ. ಕಾಯ್ ತಿಂದೆ ಏನೇನೋ ಮಾತಾಡ್ತಾಳೆ. ತಿಂದೆ ಕಾಯ್ ಅಂದ್ಕೊಂಡು. ಇನ್ನು ಹಾಗೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಮನೆ ಒರೆಸ್ಬೇಕು. ನೆನ್ನೆ ಮಶ್ರೂಮ್ ಕಬಾಬ್ ಮಾಡಿದ್ದಿದ್ದು ಮನೆಯೆಲ್ಲ ಎಣ್ಣೆ ಆಗೋಗಿದೆ. ಅದು ಸಿಡಿಯುತ್ತಲ್ಲ, ಸೊ ಹಾಗಾಗಿ ಮನೆಯೆಲ್ಲ ಎಣ್ಣೆ ಥರ ಆಗಿದೆ. ಮೊದಲು ಎಲ್ಲ ಗುಡಿಸಿ ಆಮೇಲೆ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಮನೆ ಒರೆಸ್ತೀನಿ. ಯಾಕಂದರೆ ಪಾತ್ರೆ ತೊಳೆದ್ರೆ ಮತ್ತೆ ಎಲ್ಲ ನೀರೆಲ್ಲ ಮತ್ತೆ ಬಿದ್ದಿರುತ್ತೆ. ಸೊ ಹಾಗಾಗಿ ಗುಡಿಸಿ ಆಮೇಲೆ ಪಾತ್ರೆ ತೊಳೆದು ಆಮೇಲೆ ಮನೆ ಒರೆಸೋಣ. ಇನ್ನು ಹಾಗೆ ಇವತ್ತಿನ ವ್ಲಾಗ್ನ ಸಹ ಶುರು ಮಾಡ್ಕೊಂಡಿದ್ದೀನಿ. ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಅಡುಗೆ ಎಲ್ಲ ಮಾಡಬೇಕು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು. ಮಾಮೂಲಿ ಲೇಟಾಗೆ ಎದ್ದಿದ್ದು ಇವತ್ತು. 7 o'clock ಆಗೋಗಿತ್ತು. ಹಾಗಾಗಿ ಏನು ಮಾಡಿದೆ, ಅಕ್ಕಿ ತೊಳೆದಿಟ್ಬಿಟ್ಟು ರೈಸ್ ಮಾಡಿದ್ದೆ. ಹಾಗೆ ಪುಳಿಯೋಗರೆ ಬೇಗ ಆಗುತ್ತಲ್ಲ ಈ ಚಿತ್ರಾನ್ನ, ಪುಳಿಯೋಗರೆ ಅವೆಲ್ಲ. ಸೊ ಹಾಗಾಗಿ ಪುಳಿಯೋಗರೆ ಮಾಡಿ ಕಲಿಸಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ನಮ್ಮ ಪಾಪಗೂ ತಿನ್ನಿಸ್ಬೇಕು. ಇನ್ನು ಅವಳು ಇಷ್ಟೊತ್ತವರೆಗೂ ಗ್ರೇಪ್ಸ್ ತಿನ್ಕೊಂಡು ಕುಂತಿದ್ಲು, ಹಾಗಾಗಿ ತಿಂದಿರಲಿಲ್ಲ. ಇವಾಗ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು. ಬನ್ನಿ, ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ. ಇನ್ನು ಹಾಗೆ ಸಂತೋಷ್ ಸಹ ಆಫೀಸಿಂದ ಬೇಗ ಬಂದಿದ್ದರು. ಇನ್ನು ನಮ್ಮ ಪಾಪು ಅಂತೂ ಟೇಬಲ್ ಮೇಲೆ ಇಟ್ಟಿದ್ವಿ ಈ ಸೈಡ್ ಟಿವಿನ. ಅವಳಂತೂ ಹೋಗಿ ಟಿ ವಿಗೆ ಹೊಡಿತಾ ಇದ್ಲು ಏನನ್ನ ತೊಗೊಂಡು. ಹಾಗಾಗಿ ವಾಲ್ ಮೌಂಟಾಗಿ ಗೋಡೆಗೆ ಫಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಅಲ್ಲೇ ಇದ್ದಿದ್ದು ಟಿ ವಿ. ಅದೆಲ್ಲ ಆ ಕಡೆ ಎಲ್ಲ ಫಿಟ್ ಮಾಡಿ ರೆಡಿ ಮಾಡ್ಕೊಂಡ್ವಿ. ಇನ್ನು ಅದೆಲ್ಲ ಮುಗಿಯೋಷ್ಟೊತ್ತಿಗೆಲ್ಲ ಕ್ಲೀನಿಂಗು ಎಲ್ಲ ಜೋಡಿಸು ಈ ಕಡೆ ಅಂತ ಮುಗಿಯೋಷ್ಟೊತ್ತಿಗೆ ಈವ್ನಿಂಗ್ ಆಗೋಯಿತು. ಇನ್ನು ಹಾಗೆ ಅವತ್ತು ವ್ಲಾಗ್ನ ಸಹ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನು ನಾನು ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಸಹ ಆಗೋಗಿತ್ತು. ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಏನಿದೆ, ಅವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಾಯಿ ಹೇಳ್ಬಿಟ್ಟು ಹೋಗ್ತಾ ಇರೋದು. ಇನ್ನು ನಮ್ಮ ಪಾಪು ಅಂತೂ ನೋಡಿ, ಅವನ ಜೊತೆ ಅವಳು ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದಾಳೆ. ಬಾಯ್ ಕರ್ ಅನ್ನಲ್ಲ ಏನಕ್ಕೋ. ಅಯ್ಯ ಕುಟ ಅಣ್ಣ. ಪಪ್ಪಾ ಪೀಸ್. ಗೈತೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮುನುಸಂತು ವ್ಲಾಗ್ಸ್. ಹಾಗೆ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಅಂತೂ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನೆನ್ನೆನೂ ಸಹ ವ್ಲಾಗ್ನ ಶುರು ಮಾಡಿದೆ, ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನೆನ್ನೆ ವಿಡಿಯೋನ ಮತ್ತೆ ಇವತ್ತೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಮಾರ್ನಿಂಗ್ ವ್ಲಾಗ್ನ ಶುರು ಮಾಡಿ ಮಧ್ಯಾಹ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಷ್ಟೇ ಲಾಸ್ಟು. ಇನ್ನು ಮತ್ತೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗೆ ನೆನ್ನೆ ವೀಡಿಯೋನೇ ಇವತ್ತು ಸಹ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಕರು. ಹಾಯ್ ಹಾಯ್.
ಪಾಪನೂ ಸಹ ಇವಾಗ ಎದ್ದು ಒಂದು 15 ಮಿನಿಟ್ಸ್ ಆಗಿದೆ. ಏನೋ ಅವಳು ಮಾತಾಡ್ತಾ ಇದ್ದಾಳೆ, ನಾನು ಮಾತಾಡ್ತಾ ಇರೋದಕ್ಕೆ. ಇನ್ನು ಅವಳು ಸಹ ಎದ್ದು 15 ಮಿನಿಟ್ಸ್ ಆಗಿದೆ. ಇವಾಗ ಅವಳಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಡ್ಬೇಕು. ಇನ್ನು ಕೆಲಸ ಸಹ ಇವತ್ತೇನೂ ಆಗಿಲ್ಲ. ಇನ್ನು ಇವಾಗ 9 o'clock ಎಲ್ಲ ಇವಾಗ ಹೋದ್ರಲ್ಲ ಆಫೀಸ್ಗೆ. ಸೊ ಹಾಗಾಗಿ ನನ್ನ ಮಗನ ಸ್ಕೂಲ್ಗೆ ಹೋದ. ಇನ್ನು ಇವಾಗ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಬನ್ನಿ ಹಾಗೆ ಇವತ್ತು ವಿಡಿಯೋ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ದೋಸೆ ಮಾಡಿದ್ದೀನಿ. ಅಂದರೆ ಆಂಟಿ ಹಿಟ್ಟು ಕೊಟ್ಟಿದ್ರು. ಸೊ ಹಾಗಾಗಿ ಅದರಲ್ಲೇ ದೋಸೆ ಮಾಡ್ತೀನಿ. ನನ್ನ ಮಗಳು ಅಂತೂ ಬಲೆ ತೀಟೆ ಆಗ್ಬಿಟ್ಟಿದ್ದಾಳೆ, ತುಂಬ ತೀಟೆ ತಿಮ್ಮಿ. ಏಯ್ ಪೇ ನಾತ್ರ ಓದೈತೋ. ಸ್ವಲ್ಪ ಏನೇನೋ ಕೆಲಸ ಅಂದ್ಕೊಂಡಿದ್ದೀನಿ ಇವತ್ತು ಮಾಡಬೇಕು ಅಂತ. ನೋಡೋಣ ಏನೇನು ಕೆಲಸ ಆಗುತ್ತೆ ನನ್ನ ಮಗಳ ಹತ್ರ ಅಂತ ಹೇಳ್ಬಿಟ್ಟು ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ. ಇವಾಗ ಅವಳಿಗೆ ದೋಸೆ ಹಾಕ್ಕೊಟ್ಬಿಟ್ಟು ಹೋಗಿ ಬಟ್ಟೆ ಒಣಗಾಕಿ ಆಮೇಲೆ ಬಂದು ಇನ್ನೆಲ್ಲ ಎತ್ತಿ, ಚಾಪೆನೂ ಸಹ ಎತ್ತಿಲ್ಲ, ಅಲ್ಲೇ ಇದೆ ಚಾಪೆನೂ. ಇನ್ನೆಲ್ಲ ಎತ್ತಿ ಗುಡಿಸಿ ಇವತ್ತೇನು ಮನೆ ಒರ್ಸೋಕ್ಕೆ ಹೋಗಲ್ಲ. ಬೆಗ್ನಷ್ಟೇ ಅಲ್ವಾ, ಬೆಗ್ನಷ್ಟೇ ಆದರೆ ಒರೆಸಲ್ಲ. ಅಂದರೆ ಗಲೀಜಿದ್ರೆ ಮಾತ್ರ ಒರೆಸ್ತೀನಿ. ನನ್ನ ಮಗಳು ಏನಾರ ತುಂಬ ಗಲೀಜು ಮಾಡಿದರೆ, ನಿನ್ನೆ ಮನೆ ಒರೆಸಿದಾಗ ಈವ್ನಿಂಗ್ ಆಗಿತ್ತಲ್ಲ, ಸೊ ಎಂಥ ಗಲೀಜೇನು ಅಷ್ಟಿಲ್ಲ. ಸೊ ಹಾಗಾಗಿ ಇವತ್ತೇನು ಮನೆ ಒರೆಸಲ್ಲ, ಬರೀ ಗುಡಿಸಿ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ಹಾಗೆ ಬನ್ನಿ ಬೇಗ ಬೇಗ ಗುಡಿಸ್ಕೊಂಡು ಮನೆಯನ್ನು ಸಹ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನೋಡಿ 9:30 ಆಗಿಲ್ಲ, ಈಗ 9:15. ಅದು ಫಾಸ್ಟ್ ಇಕ್ಕಿದ್ದೀನಿ. ನನ್ನ ಮಗ ಬೇಗ ರೆಡಿ ಆಗಲ್ಲ ಅಂತ ಹೇಳ್ಬಿಟ್ಟು, ಇವಳು ಕತೆ ಹೇಳ್ಬಿಟ್ಟು ಹೇಗೆ ಚಲ್ಕೊಂಡು ಸೋಸ್ಕೊಂಡು ಕುಂತಿದ್ದಾಳೆ ಅಂತ. ಏಯ್ ಚಿನ್ನೆ ಕಾಯಜ್ಜಿಯ ಸರ್ವ ಸಂಡಿಂಗೇನು ಊಟವ್ರೆ ಬಟ್ಟೆ ಸಾರಿ ನೋಡಿ. ಕಾಫಿ ಸೋಸು ತಗೊಂಡು ನೀರನ್ನ ಕೇಳ್ಬಿಟ್ಟು ಸೋಸ್ಕೊಂಡು ಕುಂತಿರೋದು. ಕೋಣೆ ಕರ್ಲಾಲೆ ಯಾವುದು ಅಮ್ಮ ಡಮ್ಮು. ಇನ್ನು ಹಾಗೆ ಆಂಟಿ ದೋಸೆ ಇಟ್ಕೊಟ್ಟಿದ್ರು. ಹಾಗಾಗಿ ನಾನು ಸಹ ಬ್ರೇಕ್ಫಾಸ್ಟಿಗೆ ದೋಸೆನೇ ಮಾಡಿದ್ದೆ. ಇನ್ನು ದೋಸೆನೂ ಸಹ ನಮ್ಮ ಪಾಪುಗೆ ಹಾಕ್ಕೊಟ್ಟು ಅವಳು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮೇಲೋಗಿ ಬಟ್ಟೆ ಎಲ್ಲ ಒಣಗಾಕಿ ಬಂದ್ವಿ. ಇನ್ನು ಮೇಲೋದಾಗಂತೂ ನಮ್ಮ ಪಾಪುಗೆ ಇಟ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದರೆ ಮೇಲೋದ್ರೆ ಅವಳು ಹಿಡ್ಕೊಳ್ಳೋದೇ ಆಗಿರುತ್ತೆ, ಇನ್ನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇನ್ನು ನೋಡಿ ನಾವು ಕುಂತಿದ್ರೆ ಅವಳು ನೋಡಿ ಟಿವಿ ಸ್ಟ್ಯಾಂಡಲ್ಲಿ ಏನೇನೂ ಇರಲ್ಲ, ಆ ಥರ ಎಲ್ಲ ಎಳ್ದಾಕು ಮಾಡು ಅಂದ್ಬಿಟ್ಟು ಅದು ಒಂದು 2 ಮಿನಿಟ್ಸ್ ಕ್ಲೀನ್ ಮಾಡಿದಾಗ ಅಷ್ಟೇ ನೀಟಾಗಿರುತ್ತೆ. ಆಮೇಲೆ ಅಷ್ಟೇ ಅದ್ರ ಕತೆ, ಅದೆಲ್ಲ ಕೆಳಗೆ ಬಿದ್ದಿರುತ್ತೋ ನಾವು ನೋಡ್ಬೇಕು ಆಮೇಲೆ. ಇನ್ನು ಹಾಗೆ ಅವಳು ಸ್ವಲ್ಪ ಒತ್ತಿನ ಚಕ್ಕೆಗಳನ್ನ ಬಾಕ್ಸಲ್ಲಿ ಹಾಕಿಕ್ಕಿರ್ತೀನಿ. ಅದು ಅವಳಿಗೆ ತುಂಬ ಇಷ್ಟ. ಆ ಬಾಕ್ಸ್ ತೊಗೊಬಂದ್ಬಿಟ್ಟು ಅಡುಗೆ ಮನೆಯಿಂದ ಅದರಲ್ಲಿ ಆಟ ಆಡ್ತಾ ಕುಂತಿರ್ತಾಳೆ. ಇನ್ನು ಹಾಗೆ ನಾನು ಸಹ ಸ್ವಲ್ಪ ಇವತ್ತು ವೆಡ್ನೆಸ್ಡೇ ಫ್ರೀ ಅಲ್ವಾ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಏನು ಮಾಡೋಂಗಿರಲ್ವಲ್ಲ ಅಂತ ಅಂದ್ಬಿಟ್ಟು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಇನ್ನು ರೂಮಲ್ಲಂತೂ ನನ್ನ ಮಗಳು ಅಲ್ಲಿಗೆ ಮಾಡಿಸ್ಕೊಡಲ್ಲ ಅಂದ್ಬಿಟ್ಟು ಎಲ್ಲ ತಂದು ಹಾಲ್ಗೆ ಹಾಕ್ಕೊಂಡಿದ್ದೆ ಬಟ್ಟೆಗಳನ್ನ. ಇನ್ನು ಹಾಲಲ್ಲೇ ಹಾಕ್ಕೊಂಡು ಅವಳಿಗೆ ಸ್ವಲ್ಪ ಟಿ ವಿ ಹಾಕ್ಕೊಟ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಮಡ್ಚ್ಕೊತಾ ಇದ್ದೆ. ಇನ್ನು ಅಷ್ಟೊತ್ತಿಗೆ ಕೆಳಗಡೆ ಮನೆ ಅಜ್ಜಿನೂ ಬಂದರು. ಅವರು ಸ್ವಲ್ಪ ಪಾಪ ಮಡ್ಚ್ಕೊಟ್ಬಿಟ್ಟು ಹೋದರು, ಎಷ್ಟೊಂದು ಬಟ್ಟೆ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಹಾಗೆ ನಾನು ಎಲ್ಲ ಸಂತೋರ್ದು ನಂದು ಎಲ್ಲ ಮಡಚಿ ಎತ್ತಿಕೊಂಡ್ವಿ. ಇನ್ನು ಬಟ್ಟೆ ಇಡೋಕ್ಕಂತೂ ಜಾಗನೇ ಸಾಲಲ್ಲ, ಎಷ್ಟಿದ್ರೂ ಜಾಗ ಸಾಲಲ್ಲ. ಆದರೂ ಬಟ್ಟೆ ಇಲ್ಲ ಎಲ್ಲ ನಾ ಹೊರಗೆ ಹೋಗ್ಬೇಕಾದ್ರೆ ಅದೇ ಡೈಲಾಗು, ಬಟ್ಟೆಗಳೇ ಇಲ್ಲ ನನ್ನ ಹತ್ರ ಅಂತ ಅಂದ್ಬಿಟ್ಟು. ಹಾಗೆ ಅದೆಲ್ಲ ಮುಗಿಯೋಷ್ಟೊತ್ತಿಗೆ ಸಂಜೆ ಆಯಿತು. ನಾವು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಹಾಗೆ ಕುಂತಿದ್ವಿ. ಇನ್ನು ಹೊರಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇನ್ನು ಇಲ್ಲಿ ವೈಕುಂಠ ಏಕಾದಶಿಗೆ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಎಲ್ಲ ಹಾಗೆ ಚೆನ್ನಾಗಿ ಪಾಸ್ ಆಗ್ತಾ ಐಸ್ ಶಾಪ್ ಸಿಕ್ತು. ಇನ್ನು ಐಸ್ ಅಂಗಡಿ ನೋಡಿದ್ರಂತೂ ಐಸ್ ತಿಂದೆ ನಾವು ವಾಪಸ್ಸೇ ಬರಲ್ಲ, ಯಾಕಂದರೆ ಅಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನಮಗೂ ಸಹ ತುಂಬ ಇಷ್ಟ. ಇವಾಗ ಅಲ್ಲಿ ಐಸ್ ತಿಂದ್ರೂ ಸಹ ನಮಗೆ ಕೋಲ್ಡ್ ಆಗಲಿ ಕೆಮ್ಮಾಗಲಿ ಏನೂ ಅಷ್ಟು ಬರೋದು ಇಲ್ಲ. ಹಾಗಾಗಿ ಐಸ್ನ
ತಿನ್ಕೊಂಬಂದ್ವಿ. ಇನ್ನು ನಮ್ಮ ಪಾಪುಗೆ ತೊಗೊಂಡಿರಲಿಲ್ಲ, ಆದರೂ ಅವಳು ನಮ್ಮದೆಲ್ಲ ಕೊಡು ಕೊಡು ಅಂತ ಈಸ್ಕೊತಾ ಇದ್ಲು. ಅವಳಿಗೆ ಒಂದು ಆಮೇಲೆ ಸಿಂಗಲ್ ಕೋನ್ ಮಾತ್ರ ಕೊಡಿಸಿ. ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.